ನೋಡಿ, ಧರ್ಮಸ್ಥಳದ ವಿಚಾರವಾಗಿ ಸದ್ಯಕ್ಕೆ ನಾನಾ ರೀತಿಯ ಚರ್ಚೆಗಳಾಗ್ತಾ ಇದೆ. ಆ ಚರ್ಚೆಯನ್ನ ಒಂದು ಕಡೆ ನಾವು ಇಡೋಣ. ಮತ್ತೊಂದು ಕಡೆ ಧರ್ಮಸ್ಥಳದಲ್ಲಿ ಹೂತಿಟ್ಟ ಶವಗಳ ಬಗ್ಗೆಯೂ ಕೂಡ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಸೊ ಈಗ ಇದೇ ವಿಚಾರವಾಗಿ ತನಿಖೆ ಮಾಡೋದಕ್ಕೆ ನಾನಾ ರೀತಿಯ ಆಯಾಮಗಳು ಒಂದು ಕಡೆ, ನಾನಾ ರೀತಿಯ ಚರ್ಚೆಗಳು ಮತ್ತೊಂದು ಕಡೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಸುಪ್ರೀಂ ಕೋರ್ಟ್ನ ವಕೀಲರಾಗಿರುವಂತಹ ಧನಂಜಯ್ ಅವರು ಹೇಳ್ತಾ ಇರೋದು, ಕೇರಳ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳಿ. ಧರ್ಮಸ್ಥಳದಲ್ಲಿ ಹೂತಿಟ್ಟ ಶವಗಳ ತನಿಖೆ ವಿಚಾರವಾಗಿ ಕೇರಳ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ನ ವಕೀಲರು ಆಗ್ರಹಿಸ್ತಾ ಇದ್ದಾರೆ. ಈ ವಿಚಾರವಾಗಿ ಕೇರಳ ವಿಧಾನಸಭೆಯಲ್ಲಿ ನಿರ್ಣಯ ಅಂಗೀಕಾರ ಆಗಲಿ ಅಂತಲೂ ಕೂಡ ಅವರು ಹೇಳ್ತಾ ಇದ್ದಾರೆ. ಸ್ವತಃ ಸುಪ್ರೀಂ ಕೋರ್ಟ್ನ ವಕೀಲರಾಗಿರುವಂತಹ ಕೆ ವಿ ಧನಂಜಯ್ ಅವರೇ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅವರನ್ನೇ ಈ ಬಗ್ಗೆ ಕೇಳೋಣ. ಧನಂಜಯ್ ಅವರೇ ನಮಸ್ಕಾರ. ಸರ್ ನಮಸ್ತೆ ಸರ್, ನೇರವಾದ ಪ್ರಶ್ನೆಗಳನ್ನು ಮಾಡ್ತೀನಿ ನಿಮಗೆ. ಕೇರಳ ಸರ್ಕಾರದ ಮಧ್ಯಪ್ರವೇಶ ಯಾಕೆ ಈ ವಿಚಾರದಲ್ಲಿ? ಅದರ ಅಗತ್ಯ ಏನು? ಓಕೆ, ಭಾಳ ಒಳ್ಳೆ ಪ್ರಶ್ನೆ. ಆ್ಯಂಡ್ ಅದು ಪತ್ರ ಅಲ್ಲ, ಅದು ಪತ್ರಿಕಾ ಪ್ರಕಟಣೆ. ಹೌದು. ಆ್ಯಂಡ್ ಆ ವಿಚಾರವಾಗಿ ಏನು ಒಂದು ಸಣ್ಣ ಮಟ್ಟದ ಒಂದು ಕಾಂಟ್ರವರ್ಸಿ ಉಟ್ಕೊಂಡಿದೆ, ಅದನ್ನು ನಾನು ಸ್ವಾಗತಿಸ್ತೀನಿ. ಯಾಕೆಂದರೆ ಈ ಥರನಾದ ಕಾಂಟ್ರವರ್ಸಿ ಮೂಲಕ ದೊಡ್ಡ ಮುಕ್ತ ಚರ್ಚೆಗೆ ಅವಕಾಶ ಆಗುತ್ತೆ. ಧರ್ಮಸ್ಥಳ ಕ್ಷೇತ್ರಕ್ಕೆ ಭಾರತದ ಎಲ್ಲ ರಾಜ್ಯಗಳಿಂದ ಯಾತ್ರಾರ್ಥಿಗಳು ಬರ್ತಾರೆ. ಕೆಲವು ರಾಜ್ಯಗಳಿಂದ ಹೆಚ್ಚು ಯಾತ್ರಾರ್ಥಿಗಳು ಬರ್ತಾರೆ. ಕೇರಳದಿಂದ ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ಕೇರಳದಿಂದ ಹೆಚ್ಚು ಯಾತ್ರಾರ್ಥಿಗಳು ಬರ್ತಾರೆ. ಈಗ ದೂರುದಾರ ಬಂದು ಹೇಳ್ತಿರುವಂಥದ್ದು ಏನಂದ ಅಂದರೆ 1998ರಿಂದ 2014ರವರೆಗೆ ಕೊಲೆಗೊಳಗಾದಂಥ ಮತ್ತು ಅತ್ಯಾಚಾರಕ್ಕೊಳಗಾಗಿ ಒಳಗಾದಂಥ ಒಂದು ಮೃತದೇಹಗಳನ್ನು ಜೀವ ಬೆದರಿಕೆ ಆತನಿಗೆ ಒಡ್ಡಿಸಲಾಗಿದ್ದರಿಂದ ಆತ ಹೂತು ಹಾಕಿದ್ದಾನೆ. ಸೊ 2014ರಲ್ಲಿ ಆತ ಊರನ್ನು ಬಿಟ್ಟು ನೆರೆ ರಾಜ್ಯದಲ್ಲಿ ಹೋಗಿ ಸೇರಿಕೊಂಡ. ಬಟ್ 2015ರಲ್ಲಿ ಆತನಿಗೆ ಒಂದು ಪಾಪ ಪ್ರಜ್ಞೆ ಅನ್ನುವಂಥದ್ದು ಕಾಡ್ತಿದ್ರಿಂದ ವಾಪಸ್ ಬಂದಿದ್ದಾನೆ. ಸೊ 100 ವರ್ಷಗಳಲ್ಲಿ ನಿಮ್ಗಿಂತ ಪ್ರಕರಣ ಸಿಗುವಂಥದ್ದು ಒಂದು ಅಂತ ಹೇಳ್ಬೋದು. ಈಗ ಆತನ ಆರೋಪದಲ್ಲಿ ಸತ್ಯ ಇದೆಯಾ ಇಲ್ವಾ ಅದು ಗೊತ್ತಾಗಬೇಕಾಗಿದೆ. ಅಂಡ್ ಅದಕ್ಕೆ ಸೂಕ್ತ ತನಿಖೆ ಆಗಬೇಕಿತ್ತು. ತನಿಖೆ ಹಳ್ಳ ಹಿಡಿದಿದೆ ಅಂತಲೇ ಹೇಳಬೇಕಾಗತ್ತೆ. ಆದರೆ ಆತನ ಆರೋಪದಲ್ಲಿ ಒಂದು ವೇಳೆ ಸತ್ಯವಿದ್ದು ಅಲ್ಲಿ ಜನರು ಹೂತು ಹೋಗಿದ್ರೆ ಅಂಡ್ ಹೂತು ಹೋಗಿರೋ ದೇಹಗಳನ್ನು ಹೊರಗೆ ತೆಗೆದಾಗ ಕೆಲವರು ಕೇರಳ ರಾಜ್ಯದಿಂದಲೂ ಕೂಡ ಇರ್ತಾರೆ. ಸೊ ನಮ್ಮ ಸಾಂವಿಧಾನಿಕ ವ್ಯವಸ್ಥೆಯಲ್ಲಿ ಈ ಸಾಧ್ಯತೆ ಏನಿದೆ, ಈ ಸಾಧ್ಯತೆ ಬಂದು ಕೇರಳ ಸರ್ಕಾರಕ್ಕೆ ಒಂದು ಆಬ್ಲಿಗೇಷನ್ ಅನ್ನ ಕೊಡುತ್ತೆ. ನೈತಿಕ ಆಬ್ಲಿಗೇಷನ್ ಇರುತ್ತೆ, ಸಾಂವಿಧಾನಿಕ ಆಬ್ಲಿಗೇಷನ್ ಇರುತ್ತೆ. ಏನಂತ ಅಂದ್ರೆ ಕರ್ನಾಟಕ ಸರ್ಕಾರ ಈ ಪ್ರಕರಣದಲ್ಲಿ ನಡೆಸಿರುವಂತಹ ತನಿಖೆಯ ಪಾರದರ್ಶಕತೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಸೊ ತಿಳ್ಕೊಳ್ಳೋದು ಹೇಗೆ, ಮತ್ತೆ ಅದರಲ್ಲಿ ಭಾಗವಹಿಸುವಂಥದ್ದು ಅನ್ನೋದಕ್ಕಿಂತ ಅಸಿಸ್ಟ್ ಮಾಡೋದು ಹೇಗೆ? ಅಸಿಸ್ಟ್ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಗತ್ತೆ. ನಾನು ಆ್ಯಕ್ಚುಲಿ ಮುಂದೆ ಇಟ್ಟಂಥದ್ದು ಸಾಂವಿಧಾನಿಕ ತತ್ವದ ಬಗ್ಗೆ. ಸೊ ಅದ್ರ ಬಗ್ಗೆ ಈ ಚರ್ಚೆಯಿಂದ ರಾಜ್ಯಗಳ ನಡುವೆ ಸಾಂವಿಧಾನಿಕ ಒಂದು ಬಾಂಧವ್ಯ ಏನಿರುತ್ತೆ, ಸಾಂವಿಧಾನಿಕ ಸಂಬಂಧ ಏನಿರುತ್ತೆ ಅಂತ ಮಾತನಾಡ್ಲಿಕ್ಕೆ ಅವಕಾಶ ಸಿಗ್ತಿರೋದ್ರಿಂದ ನಾನು ಈ ಒಂದು ಕಾಂಟ್ರವರ್ಸಿಯನ್ನು ಖಂಡಿತ ವೆಲ್ಕಮ್ ಮಾಡ್ತೀನಿ. ಸೊ ಅವ್ರು ಮಾಡಬೇಕಾಗಿರುವಂಥದ್ದೇನು, ರಾಜಕೀಯವಾಗಿ ಇದನ್ನು ಪರಿಗಣಿಸ್ಕೊಡ್ದು ಅಂದರೆ ವಿಧಾನಸಭೆಯಲ್ಲಿ ಚರ್ಚೆ ನಡಿಬೇಕಾಗತ್ತೆ. ಒಮ್ಮತದ ನಿರ್ಣಯ ತಗೊಂಡು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಮನವಿಯನ್ನು ಮಾಡ್ಕೊಳ್ಬಹುದು. ಆ್ಯಂಡ್ ಮನವಿಯನ್ನು ಸುಪ್ರೀಂ ಕೋರ್ಟ್ ಖಂಡಿತ ಸ್ವೀಕರಿಸುತ್ತೆ. ಎದಕ್ಕೆ ಅಂದರೆ ಈ ತನಿಖೆಯಲ್ಲಿ ಅವ್ರಿಗೂ ಕೂಡ ಇಂಟ್ರೆಸ್ಟ್ ಇರೋದ್ರಿಂದ. ಸೊ ಇದನ್ನು ನಾವು ರಿವರ್ಸ್ ಮಾಡಿ ನೋಡೋಣ. ಕೇರಳದ ಯಾವುದಾದ್ರೂ ಒಂದು ಯಾತ್ರಾ ಜಾಗದಲ್ಲಿ ಕರ್ನಾಟಕದವ್ರು ಹೋಗುವಂಥದ್ದು, ಅಲ್ಲಿ ಇಂಥವುದೇ ಒಂದು ತನಿಖೆ ನಡೀತಾ ಇದ್ರೆ ಆ ತನಿಖೆ ಎಷ್ಟು ಪಾರದರ್ಶಕವಾಗಿದೆ ಅಂತ ಕೇಳುವಂಥ ಅಧಿಕಾರ ಅಥವಾ ಒಂದು ಆಬ್ಲಿಗೇಷನ್ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಇರುತ್ತೆ. ಸೊ ಈ ರೀತಿ ನಾವು ಅದನ್ನು ನೋಡಬೇಕಾಗತ್ತೆ. ಅಂದ್ರೆ ಧನಂಜಯ್ ಅವರೇ, ನಿಮಗೆ ಕರ್ನಾಟಕ ಸರ್ಕಾರದ ಮೇಲೆ ನಂಬಿಕೆ ಇಲ್ವಾ ಅಂತ ಒಂದು ಕಾನ್ಸೆಪ್ಟ್ ಬರೋದು? ಸಾರಿ ಫಾರ್ ಇಂಟರಪ್ಟ್ ಧನಂಜಯ್ ಅವರೇ, ನನ್ನ ಪ್ರಶ್ನೆ ಈಗ ನಿಮಗೆ ಕರ್ನಾಟಕ ಸರ್ಕಾರದ ಮೇಲೆ ನಂಬಿಕೆ ಇಲ್ವಾ? ಕರ್ನಾಟಕ ಸರ್ಕಾರದ ತನಿಖಾ ಸಂಸ್ಥೆಗಳ ಮೇಲೆ ನಂಬಿಕೆ ಇಲ್ವಾ? ಓಕೆ, ಭಾಳ ಒಳ್ಳೆ ಪ್ರಶ್ನೆ. ಇದು ನಂಬಿಕೆಯ ಒಂದು ಮಾತಾಗೋದಿಲ್ಲ. ಕರ್ನಾಟಕ ಸರ್ಕಾರ ಮಾಡಿದ್ದೆಲ್ಲವೂ ಸರಿ ಅಂತ ಭಾವಿಸ್ಬೇಕಾದ ಅವಶ್ಯಕತೆ ಇರೋದಿಲ್ಲ. ಕರ್ನಾಟಕ ಸರ್ಕಾರ ಏನೇ ಮಾಡಿದ್ರು ಅದು ಬೇರೆಯವ್ರಿಗೂ ಕೂಡ ಉತ್ತರಿಸಬೇಕಾದಂಥ ಪ್ರಕರಣ ಇದು. ಸೊ ಆ ರೀತಿ ಗಮನಿಸಬೇಕಾಗತ್ತೆ. ನೂರಾರು ಶವಗಳನ್ನು ಊತಾಕಿದ್ದೀನಿ ಅಂತ ಹೇಳಿರುವಂಥ ಪ್ರಕರಣ ಇದಾಗಿರೋದ್ರಿಂದ ಇಲ್ಲಿ ಕರ್ನಾಟಕ ಸರ್ಕಾರದ ವ್ಯಾಪ್ತಿಗೆ ಸಂಪೂರ್ಣವಾಗಿ ಪ್ರಕರಣ ಬರೋದಿಲ್ಲ. ಬೇರೆ ರಾಜ್ಯಗಳಿಗೂ ತನ್ನದೇ ಆದ ಇಂಟ್ರೆಸ್ಟ್ ಇರುತ್ತೆ. ಅದನ್ನು ಗುರುತಿಸಬೇಕಾಗತ್ತೆ ಕರ್ನಾಟಕ ಸರ್ಕಾರ. ಗುರುತಿಸಿದ ನಂತರ
ತಾನು ಮಾಡ್ತಿರುವಂಥ ತನಿಖೆಯಲ್ಲಿ ನೋಡಿ ನನ್ನ ಮೇಲೆ ನಂಬಿಕೆ ಇಡಿ ಅಂತ ಹೇಳುವಂಥ ಪ್ರಕರಣ ಅಲ್ಲ ಇದು ನಂಬಿಕೆ ಇಡ್ಲಿಕ್ಕೆ ಇದು ಏನಾಗುತ್ತೆ ದಿಸ್ ಇಸ್ ನಾಟ್ ಅ ಮ್ಯಾಟರ್ ಆಫ್ ಫೇತ್. ಇದು ತೋರಿಸಬೇಕಾದಂಥ ಪ್ರಕರಣ ಕಾಂಡಕ್ಟ್ ಮೂಲಕ. ಸೊ ಬೇರೆ ರಾಜ್ಯಗಳು ಬರಬೇಕಾಗತ್ತೆ. ಆ್ಯಂಡ್ ನಿನ್ನೆ ಹೇಳಿದ್ದನ್ನು ಇವಾಗ ಮುಂದುವರಿಸ್ತಾ ಪಕ್ಕದ 3 ಬೇರೆ ರಾಜ್ಯಗಳಿಗೂ ಕೂಡ ನಾನು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸ್ತಾ ಇದ್ದೀನಿ. ತಮಿಳುನಾಡು ಸರ್ಕಾರ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ತೆಲಂಗಾಣ ಇರ್ಬೋದು, ಅವರು ಕೂಡ ಈ ಒಂದು ಪ್ರಕರಣದಲ್ಲಿ ಇಂಟ್ರೆಸ್ಟನ್ನು ತೋರಿಸ್ಬೇಕಾಗತ್ತೆ ಅಂತ. ಯಾವಾಗ ಕರ್ನಾಟಕ ಸರ್ಕಾರಕ್ಕೆ ತಾನು ಮಾಡ್ತಿರುವಂಥ ತನಿಖೆಯ ಬಗ್ಗೆ, ತನಿಖೆಯ ಪ್ರಗತಿ, ತನಿಖೆಯಲ್ಲಿ ಪಾರದರ್ಶಕತೆಯ ಬಗ್ಗೆ ಬೇರೆಯವ್ರಿಗೂ ತಾನು ಉತ್ತರಿಸಬೇಕಾಗತ್ತೆ ಅನ್ನುವಂಥ ಒಂದು ಜವಾಬ್ದಾರಿ ಬರುತ್ತೆ, ಆವಾಗ ತನಿಖೆ ಸರಿಯಾಗಿ ನಡೆಯುತ್ತೆ ಅನ್ನುವಂಥ ಆಶಾಭಾವನೆ. ಎರಡನೇದು, ಈ ಪ್ರಕರಣ ಹೇಗಿದೆ ಅಂದ್ರೆ ಈ ಪ್ರಕರಣದ ಸತ್ಯಾಸತ್ಯತೆ ಬಗ್ಗೆ ತಿಳ್ಕೊಳ್ಳುವಂತ ಒಂದು ಕುತೂಹಲ ಮಾತ್ರ ಅಲ್ಲ, ಕರ್ತವ್ಯ ಎಲ್ರಿಗೂ ಬಂದ್ಬಿಟ್ಟಿದೆ ಅಂತ ಹೇಳ್ಬೇಕಾಗತ್ತೆ. ಈ ಪ್ರಕರಣ ದಾಖಲಾಗಿದ್ದು ಬಹಳ ಸಾರ್ವಜನಿಕವಾಗಿ ದಾಖಲಾಗಿದ್ದಂಥದ್ದು. ಸೊ ನಿಮ್ಗೆ ಗೊತ್ತಿರುತ್ತೆ, 22 ಜೂನ್ಗೆ ವಕೀಲರು ಇಂಥ ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಈ ವ್ಯಕ್ತಿ ಪೊಲೀಸರಿಗೆ ದೂರನ್ನು ಕೊಡಲಿದ್ದಾನೆ ಅಂತ ಹೇಳಿದ್ದಂಥದ್ದು, ಅದನ್ನು ಬಹಳ ಸಾರ್ವಜನಿಕವಾಗಿ ಹೇಳಿದ್ದಂಥದ್ದು. ಸೊ 22ರಿಂದನೇ ಸರ್ಕಾರಕ್ಕೆ ಗೊತ್ತಿದೆ. 3ನೇ ತಾರೀಕು ಜುಲೈ ಈತ ದೂರನ್ನು ಕೊಡ್ತಾನೆ. ಕೊಟ್ಟಂತ ದೂರು ಬಹಳ ವಿಸ್ತೃತವಾಗಿರುತ್ತೆ. ದೂರು ಪ್ರಕಟಣೆ ಆಗುತ್ತೆ ಸಾರ್ವಜನಿಕವಾಗಿ. 4ನೇ ತಾರೀಕು FIR ಆಗುತ್ತೆ. 5ನೇ ತಾರೀಕಿಂದ ಏನು ನಡೆದಿದೆ ಅಥವಾ 4ನೇ ತಾರೀಕಿನಿಂದ ಏನು ನಡೆದಿದೆ ಈವರೆಗೆ, ಇದು ಇವತ್ತು 18 ಜುಲೈ. ಆತ ಹೇಳ್ತಿರುವಂಥದ್ದು ಏನು, ಸ್ವಾಮಿ ಎಲ್ಲಿ ಹೂತಿಡಲಾಗಿದೆ ಅಲ್ಲಿ ನಾನು ನಿಮ್ಮನ್ನ ಕರ್ಕೊಂಡೋಗಿ ತೋರಿಸ್ತೀನಿ ಅಂತ ಹೇಳಿದ್ದಾನೆ. ಧನಂಜಯ ಅವರೇ, ನಾನು ಇಲ್ಲಿ ಅಂತ ತಿಳ್ಕೊಳ್ಳಿಕ್ಕೆ ಅತ್ಯಂತ ಸರಳವಾದ ಮಾರ್ಗ ಇದೆ. ಧನಂಜಯ ಅವರೇ, ನಾನಿಲ್ಲಿ ನಂಬಿಕೆ ಅನ್ನುವಂತಹ ಪದವನ್ನ ಯಾಕೆ ಪ್ರಯೋಗ ಮಾಡಿದೆ ಅಂತಂದ್ರೆ, ನಂಬಿಕೆ ಇನ್ ದ ಸೆನ್ಸ್ ಪಾರದರ್ಶಕತೆ. ಅಂದ್ರೆ ನಿಮಗೆ ಪಾರದರ್ಶಕ ತನಿಖೆ ವಿಚಾರದ ಬಗ್ಗೆ ನಿಮಗೆ ಸಂಶಯ ಇದೆ ಅನ್ನುವಂಥದ್ದು ನಂಬರ್ 1 ಪ್ರಶ್ನೆ. ಆದ್ರೆ ಇನ್ನೊಂದು ಏನಂತಂದ್ರೆ, ನೀವು ನಮ್ಮ ಕರ್ನಾಟಕ ಸರ್ಕಾರವನ್ನೇ ಒತ್ತಾಯ ಮಾಡಬಹುದಿತ್ತು, ನಮ್ಮ ರಾಜ್ಯದ ತನಿಖಾ ತಂಡಗಳನ್ನೇ ಒತ್ತಾಯ ಮಾಡಬಹುದಿತ್ತು. ನಮ್ಮ ತನಿಖಾ ತಂಡಗಳನ್ನ ಒತ್ತಾಯ ಮಾಡೋದಕ್ಕಿಂತ ಮೊದಲು ನೀವು ಹೋಗಿ ಕೇರಳದವರಿಗೆ ಒತ್ತಾಯ ಮಾಡ್ತಾ ಇದ್ದೀರಿ. ಇದು ಸಹಜವಾಗಿ ಹಲವು ಸಂಶಯಗಳಿಗೆ ಕಾರಣ ಆಗುತ್ತೆ. ಉತ್ತಮ, ಅದು ಬಹಳ ಒಳ್ಳೆಯ ಕಮೆಂಟ್ ಅಂತ ಹೇಳ್ತೀನಿ. ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯವನ್ನು ಈ ಪ್ರಕರಣದಲ್ಲಿ ಇರುವಂಥ ಒಂದು ಅಡ್ವೊಕೇಟ್ಸು ಪದೇ SIT ಬಗ್ಗೆ ಪದೇ ಅದಾಗ್ಲೇ ಆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಸೊ ಇದು ನಾನು ಆ ಕಾರಣಕ್ಕೋಸ್ಕರ ನಾನು ರಾಜ್ಯ ಸರ್ಕಾರವನ್ನ ಮಾಡ್ಕೊಳ್ಳುವಂತ ಕೋರಿಕೆಗೆ ಅಷ್ಟು ದೊಡ್ಡ ಮಹತ್ವ ಇದೆ ಅಂತ ನನ್ಗೆ ಅನ್ನಿಸ್ಲಿಲ್ಲ. ಬಟ್ ಆದ್ರೆ ಬೇರೆ ಎರಡು ರಾಜ್ಯಗಳ ನಡುವೆ ಇರುವಂತಹ ಬಾಂಧವ್ಯ, ಸಾಂವಿಧಾನಿಕ ಬಾಂಧವ್ಯದ ಬಗ್ಗೆ ಮಾತನಾಡಿದ ಪಕ್ಷದಲ್ಲಿ ಈ ಪ್ರಕರಣ ಒಂದೇನಾಗತ್ತೆ, ತನಿಖೆ ಇನ್ನೂ ಹೆಚ್ಚು ಚೆನ್ನಾಗಿ ನಡೆಯುತ್ತೆ ಅನ್ನುವಂತ ಭಾವನೆ ನಂದಿತ್ತು. ಅಂಡ್ ಸೊ ಅದೇ ಅಂಶದಲ್ಲಿ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಕೇರಳದಲ್ಲಿ ಈಗ ನಿಮ್ಗಾಗ್ಲೇ ಗೊತ್ತಿರುತ್ತೆ, ಕೇರಳದ ಮಾಧ್ಯಮದಲ್ಲಿ ದೊಡ್ಡ ಮಟ್ಟದಲ್ಲಿ ಇದ್ರ ಚರ್ಚೆ ಆಗ್ತಿದೆ. ಚರ್ಚೆ ಆಗೋದಕ್ಕೆ ಕಾರಣ ಏನಂದ್ರೆ, ಕೇರಳದ ಅನೇಕರು ಧರ್ಮಸ್ಥಳ ಕ್ಷೇತ್ರಕ್ಕೆ ಹೋಗ್ತಾರೆ ಅನ್ನುವಂಥದ್ದು. ಎರಡನೇ ಅಂಶ ಏನಂದ್ರೆ, ಒಂದು ವೇಳೆ ಈಗ ಯಾವ ಒಂದು ಕರೆಯನ್ನ ನಾನು ಕೊಟ್ಟಿದ್ದೆ ಸಾರ್ವಜನಿಕವಾಗಿ ಅದನ್ನ ಒಂದು ವೇಳೆ ಅಲ್ಲಿ ಗಂಭೀರವಾಗಿ ಪರಿಗಣಿಸಿ ಅಲ್ಲಿ ಅಸೆಂಬ್ಲಿನಲ್ಲಿ ಸಭೆಯಲ್ಲಿ